ಇನ್ನು ಮೃತ ಮಗುವಿನ ಕುಟುಂಬಕ್ಕೆ ಸಚಿವ ಚಲುವರಾಯಸ್ವಾಮಿ ಸಾಂತ್ವನ ಹೇಳಿದ್ದಾರೆ. 1.5 ಲಕ್ಷ ವೈಯಕ್ತಿಕ ಪರಿಹಾರವನ್ನು ನೀಡಿದ್ದಾರೆ ಚಲುವರಾಯಸ್ವಾಮಿ ಅವರು. ನನ್ನ ಮಗಳ ಸಾವಿಗೆ ನ್ಯಾಯ ಬೇಕು ಸರ್, ಹಣ ಬೇಡ. ಅವರು ನಿರಾಕರಿಸಿದ್ದಾರೆ ಇಸ್ಕೊಳ್ಳೋದಕ್ಕೆ. ಭಗವಂತ ನನಗೆ ಅಷ್ಟೋ ಇಷ್ಟೋ ಕೊಟ್ಟಿದ್ದಾನೆ, ನಿಮ್ಮ ದುಡ್ಡು ನನಗೆ ಬೇಕಾಗಿಲ್ಲ, ನನಗೆ ದುಡ್ಡು ಬೇಡ ಸರ್, ತಪ್ಪಿತಸ್ಥರಿಗೆ ಶಿಕ್ಷೆ ಆಗಬೇಕು ಅಂತ ಅವರು ಕಣ್ಣೀರಿಟ್ಟಿದ್ದಾರೆ. ಚಲುವರಾಯಸ್ವಾಮಿ ಅವರು ಭೇಟಿ ಕೊಟ್ಟಾಗ ವೈಯಕ್ತಿಕವಾಗಿ ಅವರು 1.5 ಲಕ್ಷ ಹಣವನ್ನು ಕೊಡಕ್ಕೆ ಹೋಗಿದ್ದಾರೆ. ಪಾಪ ತುಂಬ ವಿಚಾರಗಳನ್ನ ನೆನಪು ಮಾಡ್ಕೋತಾ ಇದ್ದಾರೆ. ಆ ದುಡ್ಡು ಇಸ್ಕೊಳಕ್ಕೆ ಒಪ್ಪಿಲ್ಲ ಅವರು. ನೋಡಿ ಸರ್, ನಾನು ಎಷ್ಟು ಇಷ್ಟ ನೋಡಿ ಸರ್, ಅನ್ನ ತಿಂತೀನಿ ಸರ್, ಅನ್ನ ತಿಂತೀನಿ ಸರ್, ಪಾಪ ಸ್ನಾನ ಮಾಡಿಸಿ ಪಾಪ ನಾನು ಮಾಡ್ತಾರೆ ನೋಡಿ ಸರ್, ನಾನು ಎಷ್ಟು ಇಷ್ಟ ನೋಡಿ ಸರ್, ಅನ್ನ ತಿಂತೀನಿ ಸರ್, ಅನ್ನ ತಿಂತೀನಿ ಸರ್, ಪಾಪ ಸ್ನಾನ ಮಾಡಿಸಿ ಪಾಪ ನಾನು ಮಾಡ್ತಾರೆ ಈಗ ನೆನಪುಗಳು ಈ ರೀತಿ ಒತ್ತರಿಸ್ಕೊಂಡು ಬರುತ್ತವೆ. ನಿಜ, ಆ ತಂದೆ ಎಲ್ಲವನ್ನ ನೆನೆಸ್ಕೊತಾ ಇದ್ದಾರೆ. ಅವ್ರ ಮೊಬೈಲ್ನಲ್ಲಿ ಶೂಟ್ ಮಾಡ್ಕೊಂಡಿದ್ದ ವಿಡಿಯೋಗಳಿದ್ವಲ್ಲ, ಅದನ್ನೆಲ್ಲ ತೋರಿಸಿ. ಬಟ್ ಅವ್ರು ಹೇಳ್ತಾ ಇರ್ತಕ್ಕಂಥದ್ದು, ನಿಮ್ಮ ಪರಿಹಾರದ ದುಡ್ಡು ನನಗೆ ಬೇಡ, ಮೊದಲು ತಪ್ಪಿತಸ್ಥರಿಗೆ ಶಿಕ್ಷೆ ಕೊಡಿಸಿ, ಮತ್ತು ಯಾವ ತಂದೆ ತಾಯಿಗೂ ಇನ್ನು ಮುಂದೆ ಈ ರೀತಿಯಾದಂತಹ ಪರಿಸ್ಥಿತಿ ಬರಬಾರ್ದು ಅಂತ ಅವರ ವಾದ. ನಿಜ ಅದು. ಏಕೆಂದರೆ ದುಃಖ ಅಂತಕ್ಕಂಥದ್ದು ಹಾಗಿರುತ್ತೆ. ಅದು ಇನ್ನೂ ತುಂಬ ದಿನಗಳು ಬೇಕಾಗುತ್ತೆ ಆ ದುಃಖದಿಂದ ಹೊರಗೆ ಬರೋದಕ್ಕೆ. ಮನೆಗೆ ಬೆಳಕಾಗಿದ್ದ ಒಂದು ಪುಟಾಣಿ ಮಗು ಏಕಾಏಕಿ ಹೊರಟೋಗುತ್ತೆ ಅಂತಂದರೆ ಆ ತಂದೆ ತಾಯಿ ಅದನ್ನು ಹೇಗೆ ಅರಗಿಸ್ಕೋಬೇಕು? ಬಹಳ ಕಷ್ಟ.